ನೇತ್ರದಾನ ಮಹಾದಾನ. ಮರಣದ ನಂತರ ಕಣ್ಣುಗಳನ್ನು ಬರ್ನ್ ಅಥವಾ ಬರಿ ಮಾಡಬೇಡಿ, ದಾನ ಮಾಡಿ. ಒಂದು ಮರಣದ ನಂತರ ಒಬ್ಬರ ಕಣ್ಣು 2 ಅಥವಾ 4 ಜನರಿಗೆ ಈ ಸುಂದರ ಜಗತ್ತನ್ನು ನೋಡಲಿಕ್ಕೆ ಆಗ್ತದೆ. ನಮಸ್ಕಾರ, ನಾನು ಡಾಕ್ಟರ್ ಸುಲತಾ ವಿ ಭಂಡಾರಿ, ನೇತ್ರ ತಜ್ಞೆ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ಮಣಿಪಾಲ್. ನಾನು ಪ್ರೊಫೆಸರ್ ಆ್ಯಂಡ್ ಯೂನಿಟ್ ಹೆಡ್ ಇನ್ ಆಫ್ಥಲ್ಮಾಲಜಿ ಹಾಗೂ ಮೆಡಿಕಲ್ ಡೈರೆಕ್ಟರ್ ಆಫ್ ಕಸ್ತೂರ್ಬಾ ಹಾಸ್ಪಿಟಲ್ ಐ ಬ್ಯಾಂಕ್. ಇಂದು ನಾವು ನಿಮಗೆಲ್ಲರಿಗೂ ಈ ನೇತ್ರದಾನದ ವಿಷಯವಾಗಿ ಸ್ವಲ್ಪ ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವೀಗ ಈ ಆಗಸ್ಟಲ್ಲಿ ಇಟ್ಕೊಂಡಿರೋದ್ರಿಂದ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರ ತನಕ ನ್ಯಾಷನಲ್ ವೈಡ್ ಆಗಿ ಐ ಡೊನೇಷನ್ ಫೋರ್ಟ್ ನೈಟ್, ಅಂದರೆ ಈ ನೇತ್ರದಾನದ ಪಾಕ್ಷಿಕ, ಅಂದರೆ ಈ 2 ವಾರದಲ್ಲಿ ಹೆಚ್ಚಿನ ಜನರಲ್ಲಿ ನೇತ್ರದಾನದ ವಿಷಯವಾಗಿ ಅರಿವನ್ನು ಮೂಡಿಸುವುದು, ಈ ಒಂದು ಕಾರ್ಯಕ್ರಮವನ್ನು ನಾವು ಎವ್ರಿ ಇಯರ್ ಹಮ್ಮಿಕೊಳ್ತೇವೆ. ಹಾಗೆ ಈ ಪ್ರೋಗ್ರಾಮಲ್ಲಿ ಹೆಚ್ಚಿನ ಜನರಲ್ಲಿ ಈ ನೇತ್ರದಾನದ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ಈ ನೇತ್ರದಾನ ಅಂದರೆ ಏನು? ಈಗ ನಿಮಗೆ ಬ್ಲಡ್ ಡೊನೇಷನ್ ಗೊತ್ತಿರ್ತದೆ, ಬಂದು ಈಗ ರಕ್ತದಾನ ಶಿಬಿರ ಅಂದರೆ ಇಷ್ಟು ಜನ ಬರ್ತಾರೆ, ರಕ್ತದಾನ ಮಾಡ್ತಾರೆ. ಆದರೆ ನೇತ್ರದಾನ ಮಾಡೋದು ಯಾವಾಗ? ನಾವು ತೀರಿ ಹೋದ ಮೇಲೆ. ಸೊ ನಮಗೆ ಬೇಡವಾದ, ಅಂದರೆ ನಾವು ಐದರ್ ಬರಿ ಅಥವಾ ಹುಳುವುದು ಅಥವಾ ಬರ್ನ್ ಮಾಡುವಂತಹ ಒಂದು ನಮ್ಮ ಬಾಡಿ ಪಾರ್ಟನ್ನು ನಾವು ಬೇರೆಯವರಿಗೆ ದಾನ ಮಾಡೋದು. ಸೊ ಇದರಿಂದ ಏನಾಗ್ತದೆ, ನಾವು ತೀರಿಕೊಂಡ ಮೇಲೆ ಕೂಡ ನಮ್ಮ ಕಣ್ಣುಗಳು ಬೇರೆಯವರ ಮುಖಾಂತರ ಈ ಜಗತ್ತನ್ನು ನೋಡ್ತೇವೆ. ಅದು ಮಾತ್ರ ಅಲ್ಲ, ನಮಗೆ ಒಂದು ಬೇಡವಾದ ಒಂದು ನಮ್ಮ ದೇಹದ ಭಾಗ ಬೇರೆಯವರಿಗೆ ಈ ಸುಂದರ ಜಗತ್ತನ್ನು ನೋಡಲಿಕ್ಕೆ ಯೂಸ್ ಆಗ್ತದೆ. ಒಂದು ಮಾತ್ರ ಅಲ್ಲ, ಈಗ ನಾನೀಗ ತೀರಿಕೊಂಡ್ರೆ ನನ್ನ 2 ಕಣ್ಣುಗಳು 2 ಅಥವಾ 4 ಈಗಿನ ಹೊಸ ಶಸ್ತ್ರಚಿಕಿತ್ಸೆಯಿಂದ ಈವನ್ 4 to 6 ಪೀಪಲ್ ಈ ಪಾರಪಟಲದ ಅಂಧತ್ವ ಅಂದರೆ ಕಾರ್ನಿಯಲ್ ಬ್ಲೈಂಡ್ ಅಂತ ಹೇಳ್ತೇವೆ, ಅವರಿಗೆ ಈ ಜಗತ್ತನ್ನು ನೋಡಲಿಕ್ಕೆ ಆಗ್ತದೆ. ಅಂತಹ ಒಂದು ಯೂಸ್ಫುಲ್ ಆರ್ಗನ್. ಈಗ ನೇತ್ರದಾನ ಮಾಡಬೇಕಾದ್ರೆ ನಾವು ಇಡೀ ಕಣ್ಣನ್ನು ದಾನ ಮಾಡ್ತೇವಾ? ಇಲ್ಲ. ದಾನ ಮಾಡೋದು ನಿಮ್ಮ ಈಗ ಕಣ್ಣಿನ ಕಪ್ಪು ಗುಡ್ಡೆ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಪದರ ಇರ್ತದೆ, ಅದಕ್ಕೆ ಕನ್ನಡದಲ್ಲಿ ಪಾರಪಟಲ ಅಂತ ಹೇಳ್ತೇವೆ, ಇಂಗ್ಲೀಷಲ್ಲಿ ನಮ್ಮ ಆಫ್ಥಲ್ಮಾಲಜಿ ಟರ್ಮ್ಸಲ್ಲಿ ಅದಕ್ಕೆ ಕಾರ್ನಿಯಾ ಅಂತ ಹೇಳ್ತೇವೆ. ಈಗ ನಾವು ದಾನ ಮಾಡಿದಾಗ ಆ ಕಾರ್ನಿಯನ್ನು ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಅಂದರೆ ಕಸಿ ಮಾಡುವುದು. ಈಗ ನಮ್ಮ ಹತ್ರ ಬರ್ತಾರೆ ಕೆಲವೊಮ್ಮೆ ಒಂದು ಅಜ್ಜಿ ಅಥವಾ ಯಾರಾದರೂ, ಈಗ ಹೆಚ್ಚಿನ ನಮ್ಮ ಆಕ್ಸಿಡೆಂಟ್ಸ್ ಕಣ್ಣಿಗೆ ಪೆಟ್ಟಾಗೋದು ಏಜ್ ಗ್ರೂಪ್ ಈಸ್ ವೆರಿ ಯಂಗ್ ಏಜ್ ಗ್ರೂಪ್. ಒಂದು 16ರಿಂದ 30 ವರ್ಷದ ಒಳಗಿನ ಮಕ್ಕಳಿಗೆ ತುಂಬ ಪೆಟ್ಟಾದಾಗ, ಆಕ್ಸಿಡೆಂಟ್ ಆದಾಗ ಅವರ ತಂದೆ ತಾಯಿ ಬಂದು ಕೇಳ್ತಾರೆ, ನನ್ನ ಕಣ್ಣನ್ನು ಹಾಕ್ಬೋದಾ, ನನಗೆ 2 ಕಣ್ಣುಂಟು, ಒಂದು ಕಣ್ಣನ್ನು ಅವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾ ಅಂತ. ಹಾಗೆ ಆಗೋದಿಲ್ಲ. ನೇತ್ರದಾನ ಯಾವಾಗಲೂ ಮಾಡೋದು ನಾವು ತೀರಿಕೊಂಡ ಮೇಲೆ ಮಾತ್ರ. ಜೀವ ಇರುವಾಗ ಯಾರದೇ ಕಣ್ಣನ್ನು ತೆಗೆಯುವ ಪ್ರಯತ್ನ ಮಾಡಲಿಕ್ಕೆ ಇಲ್ಲ. ಮತ್ತು ಈಗ ಹೀಗೆ ತುಂಬ ಪೆಟ್ಟಾದಾಗ, ಕಣ್ಣಿನ ನರ ಡ್ಯಾಮೇಜ್ ಆದಾಗ, ಅಂತಹ ಸಂದರ್ಭದಲ್ಲಿ ನೇತ್ರದಾನ ಮಾಡಿದಾಗ ಕಸಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಬರೀ ಇಡೀ ಕಣ್ಣನ್ನು ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ, ಬರೀ ಒಂದು ಕಣ್ಣಿನ ಕಪ್ಪುಗುಡ್ಡೆ ಮೇಲಿನ ಟ್ರಾನ್ಸ್ಪರೆಂಟ್ ಲೇಯರ್ ಮಾತ್ರ. ಇದು ಯಾಕೆ ನಾನು ಒತ್ತಿ ಹೇಳೋದಂದರೆ, ಹೆಚ್ಚಿನ ಜನರಲ್ಲಿ ಇದರದ್ದೊಂದು ಅರಿವು ಇರೋದಿಲ್ಲ. ಫುಲ್ ಕಣ್ಣನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂತಲೇ ಎಣಿಸಿರ್ತಾರೆ. ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಬರೀ ಪಾರಪಟಲ ಕಸಿ ಮಾಡೋದ್ರಿಂದ ನಮ್ಮಲ್ಲಿ ಈಗ ನಿಮ್ಮ ಬೇರೆ ಎಲ್ಲ ಕಸಿಗಿಂತ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಹ್ಯಾಸ್ ಹೈಯೆಸ್ಟ್ ಗುಡ್ ಪ್ರೋಗ್ನೋಸಿಸ್, ಅಂದರೆ ಒಳ್ಳೆಯ ಒಂದು, ಅಂದರೆ ರಿಜೆಕ್ಷನ್ ರೇಟ್ ಈಸ್ ವೆರಿ ಲೆಸ್. ಒಂದು 20ರಿಂದ 30% ಮಾತ್ರ, ಆಲ್ಮೋಸ್ಟ್ 80% ಸಕ್ಸಸ್ ರೇಟ್ ಉಂಟು. ಇದು ಬಿಕಾಸ್ ನಮ್ಮ ಪಾರಪಟಲದಲ್ಲಿ ರಕ್ತ ಸಂಚಾರ ತುಂಬ ಕಡಿಮೆ. ಆದ್ದರಿಂದ ಯಾರಿಗೂ ಈಗ ನಮ್ಮ ಬ್ಲಡ್ ಗ್ರೂಪ್ ನೋಡಬೇಕಂತ ಇಲ್ಲ, ಮ್ಯಾಚಿಂಗ್ ಮಾಡಬೇಕಂತ ಇಲ್ಲ, ಏನೂ ಇಲ್ಲ. ಈ ಕಣ್ಣಿನ ಕಸಿ ಮಾಡಬೇಕಾದ್ರೆ ಯಾರದೇ ಕಣ್ಣನ್ನು ಯಾರಿಗೂ ದಾನ ಮಾಡಿ ಹಾಕ್ಬೋದು. ಈಗ ನಮ್ಮಲ್ಲಿ ಯಾರು ದಾನ ಮಾಡ್ಬೋದು ಅಂತ, ಯಾವುದೇ ಏಜ್ ಆಗಲಿ, ಯಾವುದೇ ಜೆಂಡರ್ ಆಗಲಿ, ಯಾರು ಬೇಕಾದರೂ ಕಣ್ಣಿನ ದಾನವನ್ನು ಮಾಡ್ಬೋದು. ಈಗ ಕೆಲವರಿಗೆ ಇರ್ತದೆ, ನನಗೆ ಕನ್ನಡಕ ಉಂಟು, ನನಗೆ ಶುಗರ್ ಉಂಟು, ನನಗೆ BP ಉಂಟು, ನನಗೆ ಹಾರ್ಟ್ ಪ್ರಾಬ್ಲಮ್ ಉಂಟು, ನನಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಅಂದರೆ ಕ್ಯಾಟ್ರಾಕ್ಟ್ ಆಪರೇಷನ್ ಆಗಿದೆ, ನಾನು ಮಾಡ್ಬೋದಾ? ಹೌದು, ಎಲ್ಲರೂ ಯಾರೂ ಕಣ್ಣಿನ ದಾನ ಮಾಡ್ಬೋದು. ಈಗ ಕೆಲವರಿಗೆ ನಾವು ಈ ದಾನ ಮಾಡಿದಾಗ ನಾವು ಬೇರೆಯವರಿಗೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇವೆ. ಅದು ಯಾವಾಗ? ಈಗ ನಮಗೆ ಡೆತ್ ಇದು ಕಾಸ್ ಗೊತ್ತಿಲ್ಲ. ಈಗ ಡೆತ್ ಆಗಿದೆ, ಬಟ್ ಯಾಕೆ ಅಂತ ಗೊತ್ತಿಲ್ಲ. ಕೆಲವೊಮ್ಮೆ ಎಲ್ಲೋ ಡೆತ್ ಆಗಿರ್ತದೆ, 2-3 ದಿನದ ನಂತರ ಗೊತ್ತಾಗ್ತದೆ, ಆಗ ಆಗೋದಿಲ್ಲ. ಮತ್ತೆ ಡೆತ್ ಬಿಕಾಸ್ ಆಫ್ ಸೆಪ್ಟಿಸಿಮಿಯಾ,
ಅಂದರೆ ಮೈಯಲ್ಲೆಲ್ಲ ಸೆಪ್ಸಿಸ್ ಆದಾಗ ನಾವು ಅದನ್ನು ಬೇರೆಯವರಿಗೆ ಅಳವಡಿಸ್ಲಿಕ್ಕೆ ಆಗೋದಿಲ್ಲ. ಕೆಲವು ಈಗ HIV ಸೋಂಕಿರ್ಬೋದು, ಹೆಪಟೈಟಿಸ್ B, ಇಂಥ ಕೆಲವು ಟ್ಯೂಮರ್ಗಳು, ಇಂತಹ ಕೆಲವು ಕಾಯಿಲೆಗಳಿಂದ ಆ ವ್ಯಕ್ತಿ ಮೃತ ಹೊಂದಿದಾಗ ಆಗ ಆ ಕಣ್ಣುಗಳನ್ನು ನಾವು ಬೇರೆಯವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಅದು ಯೂಸ್ ಆಗೋದಿಲ್ಲ ಅಂತಲ್ಲ, ಅಂತಹವರು ತುಂಬ ನಮ್ಮ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಸೆಪ್ಟಿಸಿಮಿಯಾ ಆದವರು ಎಲ್ಲ ಅಂದರೆ ಅವರ ಇಚ್ಛೆಯ ಪ್ರಕಾರ ಡೊನೇಟ್ ಮಾಡಿರ್ತಾರೆ. ಅದನ್ನು ನಾವು ಸಂಶೋಧನಾ ಕಾರ್ಯಕ್ಕೆ ಯೂಸ್ ಮಾಡ್ತೇವೆ. ಸೊ ನೋ ಐಸ್ ಆರ್ ವೇಸ್ಟೆಡ್. ಆದರೆ ಹೆಚ್ಚಿನ ಡೊನೇಷನ್ಸ್ ಒಳ್ಳೆಯ ಕಣ್ಣು ಇದ್ದಾಗ ಅದನ್ನು ಹೆಚ್ಚಾಗಿ ಬೇರೆಯವರಿಗೆ ಯೂಸ್ ಆಗಿ ಹೆಚ್ಚಿನ ಜನರಲ್ಲಿ ಆ ದೃಷ್ಟಿ ಒಂದು ಪುನಃ ಬರುವಂತಹ ಒಂದು ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಆಗ್ತದೆ. ಈಗ ಯಾರಿಗೆಲ್ಲ ನಾವು ಮಾಡ್ತೇವೆ ಈ ಕಣ್ಣಿನ ದಾನ, ಈಗ ಪಾರಪಟಲ ನಾವು ಹೇಳಿದಾಗೆ ಹೊರಗಿನ ಪೋರ್ಷನ್, ಈ ಟ್ರಾನ್ಸ್ಪರೆಂಟ್ ಲೇಯರ್ ಕಪ್ಪು ಗುಡ್ಡೆ ಮೇಲೆ ನೀವು ಕೆಲವರಿಗೆ ನೋಡಬಹುದು ಬಿಳಿಯಾಗಿರ್ತದೆ, ಕಂಪ್ಲೀಟ್ ಬಿಳಿ ಆಗಿರೋದು, ಮೇ ಬಿ ಹುಣ್ಣಾಗಿರ್ಬೋದು, ಕಣ್ಣಿನ ಹುಣ್ಣಾಗಿರ್ಬೋದು, ಕೆಲವೊಮ್ಮೆ ಶಸ್ತ್ರಚಿಕಿತ್ಸೆ ನಂತರ ಆಗಿರ್ಬೋದು, ಕೆಲವೊಮ್ಮೆ ಪೆಟ್ಟಾಗಿದ್ದಾಗ, ಈ ಕೆಲವು ನೈಫ್ ಇಂಜುರೀಸ್ ಅಂತ ತುಂಬ ಡ್ಯಾಮೇಜ್ ಆದಾಗ ಅದಕ್ಕೆ ಮುಂದೆ ಪಾರಪಟಲದ ಕಸಿಯನ್ನು ಅಥವಾ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಸೊ ಈಗ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಈಗ ಹೇಗೆ ನಾವು ಇದೆಲ್ಲ ಪ್ರೊಸೆಸ್ ಹೇಗೆ ಅಂತ, ಈಗ ನಾನು ಈಗ ತೀರಿಕೊಂಡ ಮೇಲೆ ನಾನು ಸುಲತಾ ಭಂಡಾರಿ ಆಗೋದಿಲ್ಲ, ನನ್ನನ್ನು ಒಂದು ಬಾಡಿ ಅಂತ ಕರೆಯುತ್ತಾರೆ. ಆಗ ನನ್ನ ಮೇಲೆ, ನನ್ನ ಕಣ್ಣಿನ ಮೇಲೆ ನನಗೆ ಯಾವುದೇ ಹಕ್ಕಿರೋದಿಲ್ಲ. ಆದ್ದರಿಂದ ಈಗ ನನಗೆ ನನ್ನ ಕಣ್ಣುಗಳನ್ನು ದಾನ ಮಾಡಬೇಕಂತ ಇದ್ದರೆ ನಾನು ನನ್ನ ಫಸ್ಟ್ ಡಿಗ್ರಿ ರಿಲೇಟಿವ್ಸ್, ನನ್ನ ಹಸ್ಬೆಂಡ್ ಇರ್ಬೋದು, ನನ್ನ ಮಕ್ಕಳು ಇರ್ಬೋದು, ನನ್ನ ತಂದೆ ತಾಯಿ, ಬ್ರದರ್ಸ್, ಹಾಗೆ ಫಸ್ಟ್ ಡಿಗ್ರಿ ರಿಲೇಟಿವ್ಸಿಗೆ ನಾನು ಫಸ್ಟ್ ಹೇಳಿರಬೇಕು ನನಗೆ ಈ ದಾನ ಮಾಡುವ ಇಚ್ಛೆ ಉಂಟು ಅಂತ. ಕೆಲವೊಮ್ಮೆ ನಾವು ಈವನ್ ಪ್ಲೆಜ್ ಮಾಡಿರ್ತೇವೆ, ಆ ಪ್ಲೆಜ್ ಫಾರ್ಮ್ಸ್ ಇರ್ತದೆ. ಈಗ ಇಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸಿರ್ತಾರೆ, ನಿಮ್ಮ ಒಂದು QR ಕೋಡ್ ಉಂಟು, ಅದರಲ್ಲಿ ಸ್ಕ್ಯಾನ್ ಮಾಡಿ ನೀವು ಅದು ಪ್ಲೆಜ್ ಫಾರ್ಮ್ ಮಾಡಿಬಿಡ್ಬೋದು. ಪ್ಲೆಜ್ ಅಂದರೆ ನಾನು ನನಗೆ ನನ್ನ ಮರಣದ ನಂತರ ಈ ಕಣ್ಣನ್ನು ದಾನ ಮಾಡಲು ಇಚ್ಛಿಸ್ತೇನೆ ಅಂತ. ಸೊ ನಿಮಗೆ ಒಂದು ಸರ್ಟಿಫಿಕೇಟು ಬಂದಿರ್ತಾರೆ, ಅದನ್ನು ಇಟ್ಕೊಂಡಾಗ ಅಂದರೆ ಈ ಸರ್ಟಿಫಿಕೇಟ್ ಬೇಕಂತ ಇಲ್ಲ, ಇದೆಲ್ಲ ಮಾಡಿದಾಗ ನಿಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ಸಿಗೆ ನೀವು ಒಂದು ದಾನ ಇಚ್ಛೆ ಉಂಟು ಅಂತ ಗೊತ್ತಾಗ್ತದೆ. ಇದು ಗೊತ್ತಾದಾಗ ಏನಾಗ್ತದೆ, ನಾವೀಗ ತೀರಿಕೊಂಡಾಗ ಅವರಿಗೆ ಒಂದು ನೆನಪಾಗ್ತದೆ ಅದು. ಓಕೆ, ಅಂದರೆ ಈಗ ಯಾರು ತೀರ್ಕೊಂಡಾಗ ತುಂಬ ಒಂದು ಬೇಸರದ ಒಂದು ಅಟ್ಮಾಸ್ಫಿಯರ್ ಇರ್ತದೆ. ಆ ಟೈಮಲ್ಲಿ ನೇತ್ರದಾನ, ಅಂಗಾಂಗದಾನ ಯಾವುದು ನೆನಪು ಬರೋದಿಲ್ಲ. ಆದರೆ ಈ ಪ್ಲೆಜ್ ಮಾಡಿರೋದಾಗ ನಾವು ಹೇಳಿರ್ತೇವೆ ನಮ್ಮ ರಿಲೇಟಿವ್ಸ್ ಹತ್ರ, ಆಗ ಅವರಿಗೆ ಒಂದು ಸ್ವಲ್ಪ ನೆನಪಾಗ್ತದೆ, ಇದು ಮಾಡ್ಬೋದಿದು ಅಂತ. ಸೊ ಇದಕ್ಕೋಸ್ಕರ ನಾವು ಪ್ಲೆಜ್ ಮಾಡಬೇಕು. ಈಗ ಪ್ಲೆಜ್ ಮಾಡೋದಿದ್ರು ಕೂಡ, ಈಗ ನಾನು ತೀರ್ಕೊಂಡಾಗ ನನ್ನ ಹಸ್ಬೆಂಡಿಗೆ ಈ ದಾನ ಮಾಡಬೇಕಂತ ಅನ್ಸಿದ್ರೆ ಹಿ ಕ್ಯಾನ್ ಡೂ ಇಟ್. ಆಯ್ತಾ? ಸೊ ಈಗ ಏನು ಮಾಡಬೇಕು, ಈಗ ಯಾರಾದರೂ ತೀರಿಕೊಂಡಾಗ ಫಸ್ಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ನಮ್ಮ ಹತ್ತಿರದ ಐ ಬ್ಯಾಂಕಿಗೆ ಕಾಲ್ ಮಾಡಬೇಕು. ಮತ್ತೇನು ಮಾಡಬೇಕು, ನಮ್ಮ ಹತ್ರ ಡೆತ್ ಸರ್ಟಿಫಿಕೇಟ್ ರೆಡಿ ಇರಬೇಕು. ಇದ್ಯಾಕಂದರೆ ನಾನು ಈಗಾಗಲೇ ಹೇಳಿದಾಗೆ ನಮಗೆ ಕಾಸ್ ಆಫ್ ಡೆತ್ ಬೇಕು. ಡೆತ್ ಆದಾಗ ಆ ಮನುಷ್ಯನಲ್ಲಿ ಸೆಪ್ಸಿಸ್ ಏನಾದರೂ ಇದೆಯಾ, ಏನಾದರೂ ರೋಗ ಬೇರೆಯವರಿಗೆ ಹರಡುವಂಥದ್ದು ಉಂಟಾ ಅಂತ ನೋಡಬೇಕು. ಮತ್ತು ಕಣ್ಣುಗಳನ್ನು ತೆಗಿಲಿಕ್ಕೆ ಬರಲಿಕ್ಕೆ ಅವರು ಬರುವ ತನಕ ಕಪ್ಪು ಗುಡ್ಡೆ ಚೆನ್ನಾಗಿರ್ಬೇಕಾದ್ರೆ ಒಂದು ನೀವು ಆ ಕಣ್ಣನ್ನು ಮಾಯಿಸ್ಟ್ ಇರಬೇಕು. ಮಾಯಿಸ್ಟ್ ಅಂದರೆ ಒಂದು ಕಣ್ಣನ್ನು ಮುಚ್ಚಿ ಅದರ ಮೇಲೆ ಮಾಯಿಸ್ಟ್ ಕಾಟನ್ ಅಥವಾ ಒಂದು ಸ್ವಲ್ಪ ಒದ್ದೆ ಮಾಡಿದ ಕರ್ಚಿಫಿಗೆ ಇಟ್ಟರೆ ಅದು ಡ್ರೈ ಆಗೋದಿಲ್ಲ. ಮತ್ತು ಅಲ್ಲಿದ್ದ ಫ್ಯಾನ್, ಅವರು ಮೃತದೇಹವನ್ನು ಇಟ್ಟ ಜಾಗದಲ್ಲಿರುವ ಫ್ಯಾನನ್ನು ಆಫ್ ಮಾಡಬೇಕು. AC ಇದ್ದರೆ ಅದನ್ನು ಆನ್ ಮಾಡಬೇಕು. ಸೊ ಇದೆಲ್ಲ ಮಾಡಿದಾಗ ಅವರು ನೇತ್ರ ತಜ್ಞರು ನಿಮ್ಮಲ್ಲಿ ಬರುವ ತನಕ ಆ ಕಣ್ಣುಗಳು ಚೆನ್ನಾಗಿರುತ್ತೆ. ಹಾಗೂ ಈಗ ನೇತ್ರ ತಜ್ಞರು ಬಂದಾಗ ನೀವು ಎಣಿಸ್ಬೋದು ಕೆಲವೊಮ್ಮೆ, ಅಯ್ಯೋ ನಮ್ಮ ಮೃತದೇಹದ ನೆಕ್ಸ್ಟ್ ಫ್ಯೂನರಲ್ ಕಾರ್ಯ ಇದಕ್ಕೆ ಎಲ್ಲ ಲೇಟ್ ಆಗ್ತದೆ ಅಂತ. ಹಾಗೇನೂ ಆಗೋದಿಲ್ಲ. ಜಸ್ಟ್ ಈ ಎಂಟೈರ್ ಪ್ರೊಸೆಸ್ ವಿಲ್ ಟೇಕ್ ಅರೌಂಡ್ 15ರಿಂದ 20 ನಿಮಿಷ, ಮ್ಯಾಕ್ಸಿಮಮ್ 30 ನಿಮಿಷ ಒಳಗೆ ಎರಡು ಕಣ್ಣುಗಳನ್ನು ತೆಗೆಯುವಂಥ ಒಂದು ಶಸ್ತ್ರಚಿಕಿತ್ಸೆ ಆಗ್ತದೆ ಅಲ್ಲಿ. ಮತ್ತು ಕಣ್ಣುಗಳನ್ನು ಮನೆಯಲ್ಲೇ ಬಂದು, ಈಗ ಮೃತ ದೇಹವನ್ನು ಹಾಸ್ಪಿಟ್ಲಲ್ಲಿದ್ದರೂ ಮನೆಯಲ್ಲಿದ್ದರೂ ಐ ಬ್ಯಾಂಕ್ ಟೀಮ್ ನಿಮ್ಮ ಇದ್ದ ಜಾಗದಲ್ಲಿ ಮನೆಗೆ ಬಂದು ಆ ಕಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಸೊ ಇಂತಹ ಒಂದು ಪ್ರೋಗ್ರಾಮನ್ನು ನಾವು ಥ್ರೂ ನಮ್ಮ ಐ ಬ್ಯಾಂಕಿಂದ ಮಾಡ್ತೇವೆ. ಈ ಐ ಬ್ಯಾಂಕ್ ಅಂದರೆ ಏನು, ಅಥವಾ ನೇತ್ರ ನಿಧಿ ಅಂತ ಕರಿತೇವೆ. ಈಗ ಐ ಬ್ಯಾಂಕ್ ಅಂದರೆ ಎಲ್ಲ ನಿಮಗೆ ಗೊತ್ತಿದ್ದಾಗೆ, ಬ್ಯಾಂಕ್ ಅಂದರೆ ಒಂದು ಶೇಖರಣೆ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು. ಸೇಮ್ ವೇ ಐ ಬ್ಯಾಂಕ್ ಅಂದರೆ ಎಲ್ಲಿಯಾದರೂ ಡೆತ್ ಆದಾಗ ಆ ಕಣ್ಣುಗಳನ್ನು ತೆಗೆದುಕೊಂಡು ನಮ್ಮಲ್ಲೇ, ಈಗ ನಮ್ಮ ಕಸ್ತೂರ್ಬಾ ಆಸ್ಪತ್ರೆ ಐ ಬ್ಯಾಂಕಲ್ಲಿ ಈಗ ನಮಗೆ ಎಲ್ಲಿಯಾದರೂ ಇಂದ ಕಾಲ್ ಬಂದಾಗ ನಾವು ಆ ಕಣ್ಣುಗಳನ್ನು ತೆಗೆದುಕೊಂಡು ಬರ್ತೇವೆ, ಮತ್ತೆ ಅದನ್ನು ಶೇಖರಿಸ್ತೇವೆ. ನಮ್ಮಲ್ಲೇ ಯಾರೋ ಪೇಷಂಟ್ಸಿಗೆ ಬೇಕಾದಾಗ ನಮ್ಮಲ್ಲೇ ಶಸ್ತ್ರಚಿಕಿತ್ಸೆ ಮಾಡ್ತೇವೆ.
ಈಗ ನಮ್ಮಲ್ಲಿ ಪೇಷಂಟ್ ಇದು ಲಿಸ್ಟಲ್ಲಿ ಇಲ್ಲ ಅಥವಾ ಬೇರೆಯವರಿಗೆ ಇನ್ನೂ ಅರ್ಜೆಂಟ್ ಆಗಿ ಬೇಕಿದ್ರೆ ಬೇರೆ ಐ ಬ್ಯಾಂಕಿಗೆ ಆಗ ನಾವು ಅದನ್ನು ಕಳಿಸ್ತೇವೆ. ಇದು ಮಾಡಿದಾಗ ಕೆಲವೊಮ್ಮೆ ಏನಾಗ್ತದೆ, ಒಂದು ಇದನ್ನು ಸಂಗ್ರಹಿಸಿ ಇಡೋದು. ಅಂದರೆ ಇವತ್ತು ಡೆತ್ ಆದಾಗ ನಮಗೆ ಪೇಷಂಟ್ ಮೇ ಬಿ ಒಂದು 2-3 ದಿನ ಬಿಟ್ಟು ಬರ್ಬೋದು. ಆಗ ನಮ್ಮ ಹತ್ರ ಆ ಸ್ಟೋರೇಜ್ ಮೀಡಿಯಾ ಅಂತ, ಈ ಐ ಬ್ಯಾಂಕಲ್ಲಿ ಆ ಸ್ಟೋರೇಜ್ ಮೀಡಿಯಾ ಕೂಡ ಇರ್ತದೆ. ಆ ಸ್ಟೋರೇಜ್ ಮೀಡಿಯಾದಲ್ಲಿ ಕೆಲವೊಮ್ಮೆ ನಾವು 3 ದಿನ ಇಡ್ಬೋದು, ಕೆಲವೊಮ್ಮೆ 2 ವೀಕ್ಸ್ ಇಡ್ಬೋದು. ಲಾಂಗ್ ಟರ್ಮ್ ಅಂದರೆ 1 ವರ್ಷ ತನಕ ಇಡಲಿಕ್ಕೆ ಆಗ್ತದೆ. ಸೊ ಇದೆಲ್ಲ ಈ ಐ ಬ್ಯಾಂಕಲ್ಲಿ ಇರ್ತದೆ. ಐ ಬ್ಯಾಂಕಿನ ಬೇರೆ ಎಲ್ಲ ಕಾರ್ಯಕ್ರಮ ಅಂದರೆ ಒಂದು ಇಂತಹ ಅವೇರ್ನೆಸ್ ಮೂಡಿಸೋದು. ಈಗ ಜನರಲ್ಲಿ ಹೆಚ್ಚಾಗಿ ನೇತ್ರದಾನದ ವಿಷಯ, ಹಾಗೂ ಬರೀ ದಾನ ಮಾಡೋದಲ್ಲ, ಬೇಕಿದ್ದವರಿಗೆ ಈ ಕಾರ್ನಿಯಲ್ ಬ್ಲೈಂಡ್ನೆಸ್ ಇದ್ದವರಿಗೆ ನಿಮ್ಮ ಹತ್ತಿರದ ನೇತ್ರ ತಜ್ಞರಲ್ಲಿ ತೋರಿಸ್ಕೋಬೇಕು. ಆಗ ನಿಮಗೆ ಅವರು ಸೂಕ್ತವಾದ ಶಸ್ತ್ರಚಿಕಿತ್ಸೆ ಬೇಕಾ ಅಥವಾ ಡ್ರಾಪ್ಸ್ ಬೇಕಾ ಅದೆಲ್ಲ ಹೇಳ್ತಾರೆ. ಸೊ ಹೆಚ್ಚಿನ ಜನರು ಅದು ಕಾಣೋದಿಲ್ಲ ಅಂತ ಸುಮ್ಮನೆ ಮನೆಯಲ್ಲಿ ಕೂರ್ತಿರ್ತಾರೆ. ಅದ್ರ ಬದಲು ನೇತ್ರ ತಜ್ಞರಲ್ಲಿ ತೋರಿಸ್ಬೇಕು. ಇಂತಹ ಒಂದು ಅವೇರ್ನೆಸ್ ಆಕ್ಟಿವಿಟಿ ಕೂಡ ಐ ಬ್ಯಾಂಕಿನವರು ಮಾಡ್ತಾರೆ. ಸೊ ಇಷ್ಟು ಹೇಳಿ, ಈ ಆದಷ್ಟು ನಿಮ್ಮ ಒಂದು ಸುತ್ತಮುತ್ತ ಅಥವಾ ನಿಮ್ಮ ಗ್ರೂಪ್ಸಲ್ಲಿ ಒಂದು ಈ ನೇತ್ರದಾನದ ವಿಷಯ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಸ್ಪ್ರೆಡ್ ಮಾಡಬೇಕು. ಹಾಗೂ ನಮ್ಮಲ್ಲಿ ಈಗ ನೋಡಿದರೆ ನೀವು 1.2 to 1.5 ಮಿಲಿಯನ್ ಎರಡೂ ಕಣ್ಣಿನ ಕಾರ್ನಿಯಲ್ ಬ್ಲೈಂಡ್ನೆಸ್ ಪೇಷಂಟ್ಸ್ ಇರ್ತಾರೆ ಈ ಇಡೀ ನಮ್ಮ ದೇಶದಲ್ಲಿ. ಆದರೆ ನಮ್ಮಲ್ಲಿ ಆಗುವ ಐ ಟ್ರಾನ್ಸ್ಪ್ಲಾಂಟ್ಸ್ ಅಥವಾ ಡೊನೇಷನ್ಸ್ ಬರೀ 35,000 to 40,000 ಇನ್ ಅ ಇಯರ್. ಸೊ ಇದು ಯಾಕೆ ಅಂದರೆ ನಮ್ಮಲ್ಲಿ ಒಂದು ಅವೇರ್ನೆಸ್ ಕಡಿಮೆ, ಮತ್ತು ತುಂಬ ಜನರಲ್ಲಿ ಒಂದು ಹೆದರಿಕೆ ಇರ್ತದೆ. ಅಯ್ಯೋ, ನಮ್ಮ ರಿಲಿಜನಿಗೆ ಇದು ಫೇವರೇಬಲ್ ಇಲ್ವಾ, ನಮ್ಮನ್ನು ಬೇರೆಯಾಗಿ ನೋಡ್ತಾರಾ ನಾವು ಇದು ದಾನ ಮಾಡಿದರೆ, ಅಥವಾ ಮುಂಜಿನ ಜನ್ಮದಲ್ಲಿ ನಮಗೆ ದೃಷ್ಟಿ ಇಲ್ಲದೆ ಬರ್ತದ, ಇದೆಲ್ಲ ತಪ್ಪು ಕಲ್ಪನೆಗಳು. ಈಗಾಗಲೇ ನಮ್ಮ ಹೆಚ್ಚಿನ ನಮ್ಮ ಈಗ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅವರ ಮಗ ಪುನೀತ್ ರಾಜ್ಕುಮಾರ್, ಇವರೆಲ್ಲ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಎಷ್ಟೋ ಒಂದು ಮಾದರಿ ಥರ, ದೇ ಹ್ಯಾವ್ ಬೀನ್ ರೋಲ್ ಮಾಡೆಲ್ಸ್. ಸೊ ಕೊನೆಯದಾಗಿ ಆದಷ್ಟು ನಿಮ್ಮ ಒಂದು ರೋಟ್ರಿ ಕ್ಲಬ್ ಇರ್ಬೋದು, ಲಯನ್ಸ್ ಕ್ಲಬ್ ಇರ್ಬೋದು, ಮಹಿಳಾ ಸಮಾಜ ಇರ್ಬೋದು, ಯಾವುದೇ ಒಂದು ನಿಮ್ಮ ಒಂದು ಗ್ರೂಪ್ಸ್ ಇರ್ಬೋದು, ವಾಟ್ಸ್ಆ್ಯಪ್ ಗ್ರೂಪ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ಈ ಐ ಡೊನೇಷನ್ ವಿಷಯವಾಗಿ ಹೆಚ್ಚಿನ ಒಂದು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ನೀವು ನಮ್ಮೊಂದಿಗೆ ಭಾಗಿಯಾಗಿ. ಇನ್ ಕೇಸ್ ನಿಮಗೆ ಎಲ್ಲಿಯಾದರೂ ಅವೇರ್ನೆಸ್ ಆ್ಯಕ್ಟಿವಿಟೀಸ್ ಮಾಡಬೇಕು ಇಂತಹದ್ದಿದ್ರೆ ನಮ್ಮ ಕಸ್ತೂರ್ಬಾ ಆಸ್ಪತ್ರೆಯಿಂದ ನಮ್ಮ ಟೀಮ್ ಕೂಡ ರೆಡಿಯಾಗಿರ್ತದೆ. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್.